ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಗುರು ನೀವೇನಾದ್ರೂ ನನ್ನ ಬ್ಲಾಗ್ಸ್ನ ರೆಗ್ಯುಲರ್ ಆಗಿ ವಾಚ್ ಮಾಡೋರಾಗಿದ್ರೆ ಲಾಸ್ಟ್ ಟೈಮು ಒಂದು ಮಾತು ಹೇಳಿದ್ದೆ ನಿಮಗೆ. ಈ ವರ್ಷ ಅಂತೂ ರಥಯಾತ್ರೆ ನೋಡೋಕ್ಕಾಗಲಿಲ್ಲ, ಬರೋ ವರ್ಷನಾದರೂ ರಥಯಾತ್ರೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಅಂತ ನೋಡೋದಂತೆ ನಡೀತಾ ಇದ್ದೀನಿ ಗುರು. ರಥಯಾತ್ರೆ ದಿನ ಹೋಗೋಕ್ಕಾಗಲಿಲ್ಲ ಅಂದರೂ ಈ ಬೌದ್ಧ ಯಾತ್ರೆ ದಿನ ಹೋಗ್ತೀನಿ. ಇದು ರಥಯಾತ್ರೆಯ ಒಂದು ಭಾಗ, ಕೊನೆಯದಾಗಿ ಮಾಡುವಂಥ ಭಾಗದ ರಥಯಾತ್ರೆಗೆ ಸ್ವಾಗತ ಗುರು. ಅದನ್ನ ಹೊರಡಬೇಕು ಅಂದ್ಬಿಟ್ಟು ಇವಾಗ ಟ್ರೈನಿಗೆ ಬಂದಿದ್ದೀವಿ ಹತ್ತಕ್ಕೆ ಅಂತ. ಈ ಟ್ರೈನೇ ಡುರಾಂಟೋ ಎಕ್ಸ್ಪ್ರೆಸ್ಸು. ಲಾಸ್ಟ್ ಟೈಮು ನಿಮ್ಗೊಂದು ಬ್ಲಾಗ್ ಮಾಡಾಕಿದ್ನಲ್ಲ, 3300 ರೂಪಾಯಿ ಕೊಟ್ಬಿಟ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಂತ, ಅದೇ ಟ್ರೈನ್ನ ಇವತ್ತು ನಾವು ಬೋರ್ಡಿಂಗ್ ಮಾಡೋಕೆ ಹೋಗ್ತಾ ಇರೋದು. ಆದರೆ ಈ ಸಲ ಏನು ಮಾಡಿದ್ದೀನಿ, ಎ ಸಿಲ್ ಮಾಡಿಲ್ಲ ಗೈ, ಸ್ಲೀಪರಲ್ಲಿ ಮಾಡಿದ್ದೀನಿ. ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇರಲಿ ಟ್ರಿಪ್ಪು ಅಂತ ಬೇಗ ಪ್ಲ್ಯಾನ್ ಮಾಡಿದ್ದು. ಆದರೂ ನನ್ನ ದೃಷ್ಟಿಗೆ ಹೆಂಗೋ ನನ್ನ ಸೀಟು ಕನ್ಫರ್ಮ್ ಆಯಿತು. ಇವಾಗ ಬನ್ನಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಡುರಾಂಟೋ ಎಕ್ಸ್ಪ್ರೆಸ್ಸಲ್ಲಿ. ಈ ಟ್ರೈನ್ ನಂಬರ್ ಬಂದ್ಬಿಟ್ಟು 12246 ಅಂತ ಗೈಸ್. ಇದು ಔರಾಗ ಹೋಗೋ ಟ್ರೈನು, ಸಿಕ್ಕಾಪಟ್ಟೆ ಫಾಸ್ಟು, ಸಖತ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಈ ಟ್ರೈನಲ್ಲಂತೂ. ಬನ್ನಿ ಹೋಗಿ ಬೋರ್ಡಿಂಗ್ ಆಗೋಣ. ಫಸ್ಟು ನಮ್ಮ ಸೀಟ್ ಎಲ್ಲಿ ಅನ್ನೋದನ್ನ ತೋರಿಸ್ತೀನಿ ನಿಮಗೆ ಗೈಸ್. ಇದೇ ನಮ್ಮ ಕೋಚು S3 75 ನಂಬರು. ನಾನು ಈ ಟ್ರೈನ್ ಟಿಕೆಟ್ನ ಬುಕ್ ಮಾಡಿದ್ದು ಕೇವಲ 3 ದಿನಗಳ ಹಿಂದೆ. IRTC ಆ್ಯಪಲ್ಲಿ ಯಾವುದೋ ಆಫರ್ ಇತ್ತು ಅಂದ್ಬಿಟ್ಟು ಬುಕ್ ಮಾಡಿಬಿಟ್ಟೆ. ನನ್ನ ದೃಷ್ಟಿಗೆ ಸಿಕ್ಬಿಡ್ತು ಗೈಸ್, 100 ರೂಪಾಯಿ ಕಮ್ಮಿ ಆಯಿತು ಬೇರೆ ಪ್ಲಸ್. ಇವಾಗ ಟ್ರೈನ್ ಟಿಕೆಟ್ ಬುಕ್ ಆಗೈತೆ. ಹೋಗಿ ನಮ್ಮ ಸೀಟ್ ಯಾವುದು ಅಂದರೆ ಇಲ್ಲೇ ಟಾಪಲ್ಲಿ ಗೈಸ್, ಮೇಲ್ಗಡೆ ಹೋಗಬೇಕು. ನೋಡೋಣ, ಇನ್ನೂ ಟೈಮ್ ಆಯ್ತು, ಇನ್ನೂ ಅರ್ಧ ಗಂಟೆ ಐತೆ. ಈ ಸಲ ಬೇಗ ಬಂದ್ಬಿಟ್ಟಿದ್ದೀವಿ, ಎಲ್ಲೇ ಕುಂತ್ಕೊಂಡು ನಾಷ್ಟನೂ ಮಾಡಿಬಿಟ್ಟೆ. ಬೇರೆ ಟ್ರೈನೆಲ್ಲ ಹೋಯ್ತಾ ಇದ್ದೀವಿ ಇವಾಗ. ಇನ್ನೇನು ಹತ್ಬಿಡೋಣ ಗೈಸ್. ಇವಾಗ ನಮ್ಮ ಟ್ರೈನ್ ಒಳಗೆ ಮೊದಲನೇ ಕಾಲು ಇಡೋಣ. ನಮ್ಮ ಸೀಟ್ ಬಂದು ಇಲ್ಲೇ ಟಾಪಲ್ಲಿ ಗೈಸ್, 75 ನಮ್ಮ ಸೀಟು. ಇದೇ ನಮ್ಮ ಸೀಟು, ಪರವಾಗಿಲ್ಲ, ಚೆನ್ನಾಗಿತ್ತು ಟ್ರೈನ್. ಹಾಕೋಣ ಇರಲಿಲ್ಲ. ಟ್ರೈನಲ್ಲಿ ಲಗೇಜಲ್ಲಿ ಹಾಕಿದೈತು ಗೈಸ್. ಇದೇನೋ ಒಳ್ಳೆ ಟ್ರೈನ್ ಹಂಗಿಲ್ಲ ಇದು ಹಳೆಯ ಕಾಲದ ಬೋಗಿ ಇದ್ದಂಗೆ ಐತೆ. ನೋಡೋಣ ಈ ಸಲ ಅದು ಹೆಂಗೆ ಇರುತ್ತೆ ಎಕ್ಸ್ಪೀರಿಯೆನ್ಸು ಅಂತ. ಇವಾಗ ಟೈಮು ಇಲ್ಲಿಂದ 11 ಕಾಲಕ್ಕೆ ಬಿಟ್ಟರೆ ಬೆಳಗ್ಗೆ 9:30 ಹೋಗ್ತಾನೆ ಭುವನೇಶ್ವರ್ಗೆ. ಅಲ್ಲಿಂದ ನಾನು ತಿರ್ಗಾ ಬೇರೆ ಟ್ರೈನ್ ಹಿಡ್ದು ಪೂರಿಗೆ ಹೋಗ್ಬೇಕು ಗೈಸ್. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀನಿ ಪೂರಿ ಅಂತ. ಬೌದ್ಧ ಯಾತ್ರೆ ಟೈಮಿಂಗ್ಸ್ ಬಂದು ಸಂಜೆ 4 ಗಂಟೆಗೆ ಸ್ಟಾರ್ಟ್ ಆಗೋದು. ಅಷ್ಟರೊಳಗೆ ಪೂರಿಗೆ ರೀಚ್ ಆದರೆ ಸೂಪರ್ ಗೈಸ್. ಈ ಟ್ರೈನ್ ಬಗ್ಗೆ ಹೇಳೋದಾಯಿತು ಅಂದರೆ, ಈ ಟ್ರೈನು ವಾರದಲ್ಲಿ 5 ದಿನಗಳ ಪ್ರಯಾಣನ ಬೆಳೆಸುತ್ತೆ. ಬುಧವಾರ ಮತ್ತು ಶನಿವಾರ ಈ ಟ್ರೈನ್ ಜರ್ನಿ ಇರಲ್ಲ. ಅದು ಬಿಟ್ಟು ಎವ್ರಿ ಡೇ ಇಲ್ಲಿಂದ ಟ್ರೈನು ಪಾಸ್ ಆಗುತ್ತೆ. 11 ಕಾಲಕ್ಕೆ ಬಿಟ್ಟರೆ ಗೈಸ್, ಇದು ಫಸ್ಟು ಸ್ಟಾಪ್ ಬಂದೆ ಸಂಜೆ 4 ಗಂಟೆಗೆ ರೇಣಿಗುಂಟ ಜಂಕ್ಷನ್ ಅಂತ. ಇದು ಒಂದು ಈ ಜರ್ನಿ ಕಂಪ್ಲೀಟ್ ಜರ್ನಿಲಿ ಒಂದು 4 ಸ್ಟಾಪ್ ಇರ್ಬೋದು ಅಷ್ಟೇ, 4ರಿಂದ 5 ಸ್ಟಾಪ್ ಇರ್ಬೋದು. 2937 ಕಿಲೋಮೀಟ್ರನ್ನ ಹತ್ತತ್ರ ಎಷ್ಟು ಗಂಟೆ ತಗೊಂತಾನೆ ಅಂದರೆ ಒಂದು 32 ಗಂಟೆ ತಗೊಂತಾನೆ ಗೈಸ್ ಔರ ಹೊಡಿಯೋಕ್ಕೆ. 32 ಗಂಟೆಲಿ ನೀವು ಈ ಟ್ರೈನ್ ಹತ್ತಿದ್ರೆ ಔರಾದಲ್ಲಿರ್ಬೋದು. ಬೇರೆ ಟ್ರೈನೆಲ್ಲ 40-45 ಗಂಟೆ ತಗೊಳುತ್ತೆ. ಇದು 31-32 ಗಂಟೆ ಒಳಗೆ ನಿಮಗೆ ಔರನ ತಲುಪಿಸ್ಬಿಡುತ್ತೆ. ಅಂದರೆ ಇವತ್ತು ಬೆಳಗ್ಗೆ 11:30 ಬಿಟ್ಟರೆ ನಾಳೆ ಸಂಜೆ 5 ಗಂಟೆಲೆಲ್ಲ ನೀವು ಔರಾದಲ್ಲಿ ಇರ್ತೀರ. ಇದು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಇದರಲ್ಲಿ ಏನಪ್ಪ ನಿಮಗೆ ಒಳ್ತು ಅಂದರೆ, ಇದರೊಳಗೆ ಊಟ ಫ್ರೀ ಇರುತ್ತೆ ಗೈಸ್. ಅಂದರೆ ಅದಕ್ಕೆ ಇನ್ಕ್ಲೂಡ್ ಆಗಿರುತ್ತೆ. ನಿಮ್ಗೆ ಬೇಕಂದರೆ ಆರ್ಡ್ರ್ ಮಾಡ್ಕೊಬೋದು. ಫುಡ್ ಮಾತ್ರ ವರ್ಸ್ಟ್ ಆಗಿರುತ್ತೆ, ಅದಕ್ಕೆ ನಾನು ಫುಡ್ ಆರ್ಡ್ರ್ ಮಾಡಿಲ್ಲ. ಈ ಸಲ ಏನು ಮಾಡಿದ್ದೀನಿ, ಫುಡ್ಡು ವಿತೌಟ್ ಫುಡ್ಗೆ ಹಾಕ್ಬಿಟ್ಟಿದ್ದೀನಿ. ಲಾಸ್ಟ್ ಟೈಮ್ ತಿನ್ಬಿಟ್ಟು ಹೊಟ್ಟೆನ ಬಂದ್ಬಿಟ್ಟಿದ್ದು ಗೈಸ್. ಆಮೇಲೆ ಲಾಸ್ಟ್ ಟೈಮ್ AC ಅಲ್ವ ಟ್ರಾವೆಲ್ ಮಾಡಿದ್ದು, ಕಂಫರ್ಟ್ ಆಗಿತ್ತು. ಈ ಸಲ ಏನಾಗುತ್ತೆ ಗೊತ್ತಿಲ್ಲ. ಅರ್ಜೆಂಟಿಗೆ ಬುಕ್ ಮಾಡಿದ್ದು, ಕ್ಯಾನ್ಸಲ್ ಆದರೂ ತಲೆ ಕೆಡ್ಸ್ಕೊಂಬಾರ್ದು ಅಂತ. ಹೆಂಗ ನನ್ನ ಅದೃಷ್ಟಕ್ಕೆ ಬುಕ್ ಆಯಿತು. ನೋಡೋಣ, ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಸ್ಟಾಪ್ ಬಂದೆ ಸಂಜೆ 4 ಗಂಟೆಗೆ ತಿರುಪತಿ ಹತ್ರ ಇರೋವಂಥ ರೇಣಿಗುಂಟ ಜಂಕ್ಷನು. ಗಾಯ್ಸ್, ಫೈನಲಿ ನಮ್ಮ ಟ್ರೈನು SMT ಬೆಂಗಳೂರಿಂದ ಸ್ಟಾರ್ಟ್ ಆಗಿದೆ. ಬೌದ್ಧ ಯಾತ್ರೆಗೆ ಕ್ಷಣಗಣನೆ ಆರಂಭ ಆಗಿದೆ ಅಂದ್ಕೊಳ್ಳಿ. ಫೈನಲಿ ಈ ವರ್ಷನಾದರೂ ನೋಡ್ತೀನಿ ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್. ಬನ್ನಿ ಇವಾಗ ನೆಕ್ಸ್ಟ್ ಸ್ಟಾಪ್ ಬಂದು ಸಂಜೆ 4 ಗಂಟೆವರೆಗೂ ಅದು ಹೆಂಗೆ ಟೈಮ್ ಪಾಸ್ ಮಾಡಬೇಕು ಗೊತ್ತಿಲ್ಲ. ಯಾವುದಾದ್ರೂ 1-2 ಒಳ್ಳೆ ಮೂವಿ ಹಾಕೊಂಬಂದಿದ್ದೀನಿ ಗೈಸ್. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ, ಅದನ್ನ ನೋಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಪಾಸ್ ಆಗಿಬಿಡುತ್ತೆ ಆರಾಮ್ಸೆ, ಏನು ಟೆನ್ಷನ್ ತೊಗೊಳಂಗಿಲ್ಲ. ನಮ್ಮ SMT ರೈಲ್ವೆ ಸ್ಟೇಷನ್ ನೋಡೋಕ್ಕೆ ಖುಷಿ ಆಯಿತು ಗೈಸ್. ಆಮೇಲೆ ಎಷ್ಟೊಂದು ಜನ ಕೇಳ್ತಾ ಇರ್ತೀರ ಹೆಂಗೆ ಟೈಮ್ ಪಾಸ್ ಮಾಡ್ತೀರಾ ಅಂತ. ನಾನು ಮೇಯ್ನಾಗಿ ಮೂವಿಗಳು ನೋಡ್ತಾ ಇರ್ತೀನಿ, ಮತ್ತು ಇಲ್ಲಾಂದರೆ ಒಳ್ಳೊಳ್ಳೆ ಹಾಡುಗಳು ಕೇಳ್ತಾ ಇರ್ತೀನಿ. ಅದರಿಂದ ನನಗೆ ಆರಾಮ್ಸೆ ಟೈಮ್ ಪಾಸ್ ಆಗಿಬಿಡೋದೆ. ಎಷ್ಟು ಉದ್ದ ಆಯಿತು ನೋಡಿ ಗೈಸ್ ರೈಲು. ಇಲ್ಲಿ ನೋಡಿ, ಈ ಸೈಡು ಎಂಡೇ ಇಲ್ಲ ಇದಕ್ಕಿನ್ನೂ. ಸಿಕ್ಕಾಬಿಡೋ ದೊಡ್ಡ ಟ್ರೈನ್ ಇದು ಡುರಾಂಟೋ ಎಕ್ಸ್ಪ್ರೆಸ್ಸು. ಮೋಸ್ಟ್ಲಿ 23-24 ಹೋಗಿ ಬರೋದು ಇದರಲ್ಲಿ. ದಾನ್ ಕೊಯ್ತಾನೆ ಸ್ವಲ್ಪ ದೂರ. ಆಮೇಲೆ ಚಚ್ತಾ ನೋಡ್ರಿ, ಚಚ್ ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ರಾಕೆಟಲ್ಲಿ ಹೋದಂಗೆ ಹೋಯ್ತಾ ಇರ್ತಾನೆ.
ಸಖತ್ ಸ್ಪೀಡ್ ಹೋಗುತ್ತೆ ಗೈಸ್ ಇದು. 120, 130, 140ರಲ್ಲಿ ಚಲಿಸ್ತಾ ಇರ್ತಾರೆ. ನಾನು ಲಾಸ್ಟ್ ಟೈಮ್ ಹೋಗಿದ್ನಲ್ಲ ಅಲ್ಲಿ ನೋಡಿದ್ದು ಕರೆಕ್ಟ್ ಟೈಮ್ಗಿನ್ನ ಒಂದು 20 ನಿಮಿಷ ಲೇಟ್ ಆಗಿಬಿಟ್ರು ಅಷ್ಟೇ. ಬೇರೆ ಟೈಮ್ ಆಗಿದ್ರೆ 2 ಅವರ್ 3 ಅವರ್ ಲೇಟ್ ಆಗಿರೋದು. ಇದು ಬರೀ ಒಂದು 20 ನಿಮಿಷ ಲೇಟ್ ಆಗಿಬಿಟ್ಟದು ಅಷ್ಟೇ ಗೈಸ್. ಈ ಸಲ ನೋಡೋಣ ಎಷ್ಟು ಗಂಟೆ ಕರ್ಕೊಂಡು ಹೋಯ್ತಾನೆ ಕರೆಕ್ಟಾಗಿ ಅಂತ. 9:30ಗೆ ಹೋಗ್ಬೇಕು ನಾವು. ಅಲ್ಲಿ ಎಷ್ಟೊತ್ತಿಗೆ ರೀಚ್ ಆಯ್ತೀವಿ ಅನ್ನೋದನ್ನ ಅಪ್ಡೇಟ್ ಮಾಡ್ತೀನಿ ಗೈಸ್. ಟ್ರೈನ್ ಗೊತ್ತಿ ಆರಾಮಾಗಿ ಮಲಿಕೊಂಬಿಟ್ಟಿದ್ದೀನಿ. ಇನ್ನು ನಮ್ಮ ಟ್ರೈನು ಹೇಳಿದ್ನಲ್ಲ ಸಂಜೆ 4 ಗಂಟೆವರೆಗೂ ಅಲ್ಲಾಡೋಂಗಿಲ್ಲ ಅಂತ. ಅದಕ್ಕೆ ಮೂವಿ ನೋಡ್ಕೊಂಡು ಮಲಿಕೊಳ್ಳೋಣ ಅಂದ್ಬಿಟ್ಟು ಚಾರ್ಜಿಂಗ್ ಪಾಯಿಂಟ್ ಹಾಕ್ಕೊಂಡು ಮಲಿಕೊಂಡಿದ್ದೀನಿ ಗೈಸ್. ಇವಾಗ ಆರಾಮಾಗಿ ಮಲಗಿದ್ದೀವಿ, ಯಾರೂ ಇಲ್ಲ. ಟ್ರೈನು ಅಷ್ಟೊಂದೇನು ರಶ್ ಆಗಿಲ್ಲ, ಇದು ಕೂಲಾಗಿದೆ. ಗಾಯ್ಸ್ ಫೈನಲ್ ಆಗಿ ನಮ್ಮ ಜರ್ನಿಯ ಮೊಟ್ಟ ಮೊದಲ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ, ರೇಣಿಗುಂಟ ಜಂಕ್ಷನ್. ಟೈಮ್ ನೋಡಿ ಎಷ್ಟಾಗೈತೆ, 5 ಗಂಟೆ 5 ನಿಮಿಷ. ಸೊ ಇದ್ರಲ್ಲಿ ತಪ್ಪು ತೋರಿಸ್ತೈತೆ ಗೈಸ್. ಅಲ್ಲ ಇದೆ ನೋಡಿ, 4 ಗಂಟೆ 45 ನಿಮಿಷ. 15 ನಿಮಿಷ ಲೇಟಾಗಿ ಬಂದವನೇ. ಊಟ ತೊಗೊಬೇಕು ಗೈಸ್, ಹೊಟ್ಟೆ ಹಸಿದೈತೆ. ಇಲ್ಲೇ ಊಟ ಐತೆ, ಕೇಳೋಣ ಏನಾದ್ರು ತೊಗೊಂಡು ತಿನ್ನಬೇಕು. ಈ ಟ್ರೈನಲ್ಲಿ ಚೆನ್ನಾಗಿರಲ್ಲ, ಅದಕ್ಕೆ ಏನು ತಗೊಳ್ಳಲ್ಲ ಟ್ರೈನಲ್ಲಿ. ಇಲ್ಲಿ ತೊಗೊಳ್ಳೋಣ, ಸಗದಾಗಿರ್ತದೆ. ಏನಾದರೂ ತೊಗೊಂಡಿದ್ದೀನಿ ದೊಡ್ಡ ಗೈಸ್ ಇದರಲ್ಲಿ. ಗೈಸ್ ಫೈನಲಾಗಿ ನೋಡ್ಬೋದು ಲೆಮನ್ ರೈಸ್ ತೊಗೊಂಡಿದ್ದೀನಿ ಗೈಸ್. ಇಲ್ಲಿ ಎಲ್ಲ ಬರೀ ಚಿಕನ್ದೇ ಐತೆ. ದೇವಸ್ಥಾನಕ್ಕೆ ಹೋಗೋದಲ್ವ, ಚಿಕನ್ದೆಲ್ಲ ತಿನ್ಕೊಂಡು ಹೋಗಂಗಿಲ್ಲ. ಇನ್ನೂ 10 ನಿಮಿಷ ನಿಲ್ಸಿರುತ್ತೆ ಇಲ್ಲಿ ನಮ್ಮ ಟ್ರೈನು. ಇಲ್ಲೇ ಕುತ್ಕೊಂಡು ತಿನ್ಬೋದು ಗೈಸ್. ಇದಕ್ಕೆ ಎಷ್ಟು ಜಾಸ್ತಿ ಕೊಡ್ತೀವೋ ದುಡ್ಡು ಅಷ್ಟು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಈ ಟ್ರೈನಲ್ಲಿ. ಫುಲ್ಲು ಒಂಥರ ಗಬ್ಬು ವಾಸನೆ ಹೊಡಿತದೆ ಗೈಸ್ ಈ ಟ್ರೈನ್ ಬೋಗಿಗಳು. ದಪ್ಪ ಅನ್ನಿಸ್ಬಿಡ್ತಾನೆ ನನಗೇನೆ. ಹೋಗೋಣ ಒಳಗಡೆ ಹೋಗಿ ತಿನ್ನೋಣ ಇರಿ ಗೈಸ್. ಇಲ್ಲೇ ಟ್ರೈ ಮಾಡಿಬಿಡೋಣ. ಇವನೇನು ಹಾಕಿಲ್ಲ ಗೈಸ್ ಇದಕ್ಕೆ. ಚೆನ್ನಾಗದ ಅದು ಇರೋದು. ಹೆಂಗೋ ಸ್ವಲ್ಪ ಅಡ್ಜಸ್ಟ್ ಆಗ್ತದೆ, ಟೆನ್ಷನ್ ಕಾಣೋಂಗಿಲ್ಲ. ಐತೆ ನಾಳೆಯಿಂದ ಈ ಥರ ಸಿಗೋಲ್ಲ ಊಟ. ಸುಟ್ಟಿದ ಕಡೆ ತಿನ್ಕೊಂಬಿಡ್ಬೇಕು. ಇನ್ನು ನೆಕ್ಸ್ಟು ನಿಲ್ಸೋದಿದ್ದು ರಾತ್ರಿ 10 ಗಂಟೆಗೆ. ಅಲ್ಲಿವರೆಗೂ ಅಷ್ಟೊಂದಿರೋಕ್ಕಾಗಲ್ಲ, ಟ್ರೈನ್ ಪಾಸ್ ಆಗ್ತೈತಿ ಇವಾಗ. ಗಾಯ್ಸ್ ಇವಾಗ ಫೈನಲಿ ನಮ್ಮ ಟ್ರೈನು ರೇಣಿಗುಂಟದಿಂದ ಸ್ಟಾರ್ಟ್ ಆಗಿದೆ. ಮತ್ತೆ ಇವಾಗ ನೆಕ್ಸ್ಟು ಸ್ಟಾಪ್ ಬಂದ್ಬಿಟ್ಟು ನೈಟು 10 ಗಂಟೆಗೆ ಇರೋದು ಗೈಸ್. ಯಾವುದಪ್ಪ ಅಂದರೆ ವಿಜಯವಾಡ ಜಂಕ್ಷನ್ನು. ರಾತ್ರಿ 10-10:30 ಬರುತ್ತೆ. ಅಲ್ಲಿವರೆಗೂ ನೆಕ್ಸ್ಟ್ ಸ್ಟಾಪ್ ಯಾವುದೂ ಇಲ್ಲ. ನೋಡಿ ಎಷ್ಟು ಜನ ಅವರೇ. ತಿರುಪತಿಗೆ ಹೋಗೋರು ಆಲ್ಮೋಸ್ಟ್ ಜಾಸ್ತಿ ಜನ ನಾರ್ತ್ ಇಂಡಿಯಾದಿಂದ ಬರೋರು ಇಲ್ಲೇ ಹೇಳ್ಕೊಂಬಿಡ್ತಾರೆ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಅಷ್ಟೇ ದೂರ. ಸಕ್ಕತ್ತಾಗಿದೆ ಗೈಸ್ ರೈಲ್ವೆ ಸ್ಟೇಷನು. ಮುಂದೆಗಡೆಲ್ಲ ಫುಲ್ ನೇಚರಲ್ಲಿ ತುಂಬ್ಕೊಂಬಿಟ್ಟಿದೆ, ಸಕ್ಕತ್ತಾಗಿ ಕಾಣಿಸ್ತೈತೆ. ಓಕೆ ಗೈಸ್, ಸಿಗೋಣ ಇವಾಗ. ಇನ್ನು ಹೆಂಗಿದ್ರು ಟೈಮ್ ಐತೆ, ನೋಡೋಣ. ನೋಡ್ರಿ ನೋಡ್ತಿದ್ದಂಗೆ ಹಂಗೆ ಕತ್ಲಾಗ್ಬಿಡ್ತು. ಹೆಂಗೆ ಕಾಣಿಸ್ತೈತೆ ನೋಡ್ರಿ. ಯಾವುದೋ ಸಿಟಿ ಹತ್ತತ್ರ ಹೋಯ್ತಾ ಇದ್ದೀವಿ ಇವಾಗ. ನೈಟು ಬೇರೆನೇ ವೈಬು ಟ್ರೈನಲ್ಲಿ.
ಸಕ್ಕತ್ ಫೀಲ್ ಐತಿ ಗೈಸ್. ಒಂದು ಬೇಜಾರು ಏನಪ್ಪ ಅಂದರೆ ಎಲ್ಲೂ ನಿಲ್ಸೋದೇ ಇಲ್ಲ, ಇದು ಸುಮ್ಮನೆ ಹೋಯ್ತಾ ಇರ್ತದೆ. ಹಂಗೆ ಅನ್ನಿಸ್ತದೆ, ಏನು ಮಾಡೋಣ, ಚಸ್ತಾ ಇರ್ತದೆ 300-400 ಕಿಲೋಮೀಟ್ರ್ ನಾನ್ ಸ್ಟಾಪ್. ಗೈಸ್ ಏನು ಲೈಟ್ ಕಂಬಗಳು ನೋಡ್ತಾ ಇದ್ರಲ್ಲ, ಇದೆಲ್ಲ ಉಪ್ಪನ್ನ ಕ್ರಿಯೇಟ್ ಮಾಡೋದು. ಒಳಗಳ ಸೈಡಲ್ಲೆಲ್ಲ ಉಪ್ಪು ಹಾಕ್ತಾರೆ, ಇಲ್ಲಿ ಹೊಂಡ ಥರ ಮಾಡಿ ಅದರೊಳಗೆ ಇದು ಮಾಡ್ತಾರೆ. ಎಲ್ಲಿವರೆಗೂ ನೋಡ್ತೀರ ಅಲ್ಲಿವರೆಗೂ ನೋಡ್ರಿ ಎಷ್ಟವೆ. ಅಯ್ಯೋ ಯಪ್ಪ, ತಲೆ ಗಿರ್ರ ಅಂದ್ಬಿಡುತ್ತೆ ನನಗೇನೆ, ಅಷ್ಟೊಂದವೆ ಹೊಂಡಗಳೆಲ್ಲ. ಹೊಂಡ ನಮ್ಮ ಟ್ರೈನು 10 ಗಂಟೆಗೆ ವಿಜಯವಾಡದಲ್ಲಿರಬೇಕಾಗಿತ್ತು. ಇನ್ನೂ ಆಗಲೇ 10 ಕಾಲ ಆಯಿತು. ಇನ್ನೂ ಇದು ಯಾವುದೋ ಸ್ಟೇಷನಲ್ಲೇ ಐತೆ, ಇನ್ನೂ 17 ಕಿಲೋಮೀಟ್ರ್ ಐತೆ ಗೈಸ್ ಇಲ್ಲಿಂದ ವಿಜಯವಾಡ. ಸ್ಟಿಲ್ ವೆಯ್ಟಿಂಗ್. ನಾನು ಇನ್ನೂ ಊಟ ಮಾಡಿಲ್ಲ, ಹೊಟ್ಟೆ ಹಸಿತೈತೆ. ಫಸ್ಟ್ ಹೋಗಿ ಊಟ ತಗೋಬೇಕು ಗೈಸ್. ಏನದು ಊಟ ಮಾಡೋಣ, 10 ಗಂಟೆಗೆ ಬರುತ್ತಲ್ಲ ಅಡ್ಜಸ್ಟ್ ಆಯ್ತದೆ ಅಂದ್ಕೊಂಡೆ. ಇವಾಗ ನೋಡಿರಿ 10 ಗಂಟೆ ಆದಮೇಲೆ ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಗೈತಿ. ಗುರು ಇದು ಯಾವ ಸೈಡಿಗೆ ಬಂದಿದ್ದೀವಿ ಗುರು, ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡ್ರಿ ವಿಜಯವಾಡ. ಓಹೋ ಹೋ ಹೋ ಗೈಸ್, ವೀಡಿಯೋದಲ್ಲಿ ನೋಡೋಕೆ ಹಿಂಗೆ ಕಾಣಿಸುತ್ತೆ ನಿಮಗೆ, ಡೈರೆಕ್ಟಾಗಿ ನೋಡೋಕೆ ಮಾತ್ರ ಮಸ್ತಾಗಿ ಕಾಣಿಸ್ತೈತೆ ಗೈಸ್. ಪಾಪ ನೀರೆಲ್ಲ ಇಲ್ಲ, ಇವಾಗ ಬತ್ತೋಗ್ಬಿಟ್ಟೈತೆ, ಸ್ವಲ್ಪ ನೀರೈತೆ. ಎಷ್ಟು ಸಖತ್ತಾಗಿದೆ ನೋಡಿ ಇದು ಕೆರೆ. ಬಾ 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 ಅದು ಸಿಕ್ಕಾಬಿಟ್ಟೆ ದೊಡ್ಡ ದೇವಸ್ಥಾನ ಇರಬೇಕು ಗೈಸ್, ಅದು ಸಖತ್ತಾಗಿ ಕಾಣಿಸ್ತೈತೆ ಇಲ್ಲಿಂದ ಮಾತ್ರ. ಗುರು ವಿಜಯವಾಡದ್ದು ದೇವಸ್ಥಾನ ನೋಡ್ರಿ ಯಾವ ಥರ ಕಾಣಿಸ್ತೈತೆ. ಹಾಂ, ಜೀವನದಲ್ಲಿ ಒಂದ್ಸಲಿ ಆದರೂ ಸಾಧ್ಯವಾದರೆ ಆ ದೇವಸ್ಥಾನನ ತೋರಿಸೋಂಥ ಪ್ರಯತ್ನನ ಮಾಡೋಣ. ಸಕ್ಕತ್ತಾಗಿ ಕಾಣಿಸ್ತೈತೆ ಗೈಸ್. ಇದೆಲ್ಲ ದೇವಸ್ಥಾನದ ರೋಡು, ಸಿಕ್ಕಾಬಿಟ್ಟೆ ದೊಡ್ಡ ದೊಡ್ಡ ರೋಡ್ಗಳು, ನೋಡೋಕ್ಕೆ ಖುಷಿ ಆಯ್ತದೆ ಈ ಆ್ಯಂಗಲಲ್ಲಿ ದೇವಸ್ಥಾನ. ನೋಡೋಣ ಯಾವತ್ತಾದರೂ ಒಂದಿನ ಆ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡೋಣ ಗೈಸ್. ಗೈಸ್ ಫೈನಲಿ ಬಂದೋ ನೋಡ್ರಿ ವಿಜಯವಾಡ ಜಂಕ್ಷನ್ಗೆ ಸ್ವಾಗತ ಗುರು. ಅಯ್ಯೋ ಯಪ್ಪ, ಎಷ್ಟೊತ್ತಿಂದ ಕಾಯ್ತಿದ್ದೆ ಗೊತ್ತಾ ಈ ಸ್ಟೇಷನ್ಗೋಸ್ಕರ. 10:40ಕ್ಕೆ ಬಂದವನೇ ಇಲ್ಲಿಗೆ. ಈ ಸ್ಟೇಷನಲ್ಲಿ ಊಟ ತಗೊಬೇಕು ಗೈಸ್. ನೋಡ್ರಿ ಎಷ್ಟು ಜನ ಕಾಯ್ತಾವ್ರೆ ಈ ಟ್ರೈನ್ ಎತ್ತಕ್ಕೆ, ಸಿಕ್ಕಾಪಟ್ಟೆ ಜನ ಕಾಯ್ತಾವ್ರೆ ಇಲ್ಲಂತೂ. ಇದು ನಮ್ಮ ಜರ್ನಿಯ 2ನೇ ಸ್ಟೇಷನ್ ಇದು. ಜ್ಞಾಪನ ಇಕ್ಕಣ್ರಿ, 2ನೇ ಸ್ಟೇಷನ್ ಇಲ್ಲಿವರೆಗೂ ಬಂದವನೇ. ಊಟ ಸಿಗುತ್ತೆ ಗೈಸ್ ಇಲ್ಲೆಲ್ಲ, ಜಂಕ್ಷನ್ಗಳಲ್ಲೆಲ್ಲ ಊಟ ಸಿಗುತ್ತೆ, ಅದರಲ್ಲೇನು ತಲೆನೋವಿರಲ್ಲ. ತಗೊಂಬಿಡ್ತೀನಿ ತಡ್ರಿ, ಫಸ್ಟು ತಗೊಂಬಿಟ್ಟು ಆಮೇಲೆ ಎತ್ಬಿಡ್ತೀನಿ ಒಂದೇ ಸಲ. ಗಾಯ್ಸ್ 100 ರೂಪಾಯಿ ಕೊಟ್ಬಿಟ್ಟು ಈ ಚಪಾತಿ ತಗೊಂಡಿದ್ದೀವಿ. ಚಪಾತಿನ ಮತ್ತು ಇದು ಯಾರು ನೋಡಿ ಹೆಂಗೆ ಹೇಳ್ಕೊಂಡು ಹೋಯ್ತಾವನೆ. 100 ರೂಪಾಯಿ ವರ್ತಾ ಗೈಸ್ ಇದು? ಗೊತ್ತಿಲ್ಲ, ಕಮೆಂಟ್ ಮಾಡಿ. ಏನು ಮಾಡೋಕ್ಕಾಗಲ್ಲ, ಹೊಟ್ಟೆ ಹಸಿತೈತೆ, ತಿನ್ನಲೇಬೇಕು ನಾನು ಇವತ್ತು. ಗಾಯ್ಸ್ ಫೈನಲ್ ಆಗಿ ನಮ್ಮ ಟ್ರೈನು ವಿಜಯವಾಡ ಜಂಕ್ಷನಿಂದ ಮೂವಿಂಗ್ ಆಯ್ತೈತೆ. 2 ಟ್ರೈನು ಒಟ್ಟಿಗೆ ಆಯ್ತೈತೆ ನೋಡ್ರಿ. ಇವಾಗ ಏನಿಲ್ಲ ಗೈಸ್, ಹೋಗಿ ಊಟ ಮಾಡಿ ಮನಿಕೊಂಬಿಡೋದಷ್ಟೇ. ಊಟ ಮಾಡಿದ್ದಾಯಿತು, ನೆಮ್ಮದಿಗೆ ಮನಿಕೊಂಬಿಟ್ರೆ ಬೆಳಗ್ಗೆ ನಾವು ಎದೋಳೋ ಟೈಮ್ಗೆ ಅಂದರೆ ಒಂದು 10 ಗಂಟೆಗೆ ಭುವನೇಶ್ವರ್ಗೆ ಹೋಗ್ತೀವಿ. ಅಲ್ಲಿ ಇಳ್ಕೊಂಡು ಅಲ್ಲಿಂದ ಬೇರೆ ಟ್ರೈನ್ ಹಿಡ್ಕೊಂಡು ಪೂರಿಗೆ ಹೋಗ್ಬಿಡೋದೆ. ಅಲ್ಲಿಂದ ಒಂದು 40 ಕಿಲೋಮೀಟ್ರ್ ಅಷ್ಟೇ ಪೂರಿಗೆ. 1 ಅವರೆಲ್ಲ ರೀಚ್ ಆಗ್ಬಿಡ್ಬೋದು ನೋಡಿ. 2 ಟ್ರೈನ್ ಹೆಂಗೋಯ್ತೈತೆ. ಓಕೆ ಗೈಸ್, ಹೋಗಿ ಮನಿಕೊಳ್ಳೋಣ, ಲೇಟ್ ಆಯಿತು. ಗಾಯ್ಸ್ ಫೈನಲಿ ಬೆಳಗ್ಗೆ ಆಗೈತೆ. ಇವಾಗ ಹತ್ತತ್ರ ನಾವು ಭುವನೇಶ್ವರ್ಗೆ ಇನ್ನೇನು ಹತ್ತತ್ರ ಇದ್ದೀವಿ ಗೈಸ್. ನೋಡ್ರಿ ಇದೆಲ್ಲ ಸಮುದ್ರಕ್ಕೆ ಹೋಗಿ ಸೇರೋದು ಇವಾಗ. ನಾವು ಪ್ರೆಸೆಂಟಾಗಿ ಸಮುದ್ರದ ಸೆಂಟ್ರಲ್ಲಿ ಇದ್ದೀವಿ. ಈ ನೋಡಿ ಗುರು ಏನು ಕಾಣಿಸ್ತಾ ಇದೆ ವ್ಯೂ. ಆಹಾ, ಬೆಳಗ್ಗೆ ಒಳ್ಳೆ ವೈಬು. ಯಾವ ಲೊಕೇಶನ್ ಎದ್ದಿದ್ದೀನಿ ಅಂದರೆ ಸಖತ್ ಖುಷಿ ಐತೈತೆ. ಒಳ್ಳೆ ಟೈಮ್ ಬಂದಿದ್ದೀನಿ ಗುರು ಆಚೆಗೆ. ಬೆಳಗ್ಗೆ ಈ ಥರ ಎಲ್ಲ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಗೈಸ್. ಫ್ರೆಶ್ ಅಪ್ ಆಗ್ಬಿಡೋಣ, ಫ್ರೆಶ್ ಅಪ್ ಆಗ್ಬಿಟ್ಟು ಸಿಗ್ತೀನಿ ತಡೀರಿ. ಈ ಕಡೆ ನೋಡಿ ಯಾವ ಥರ ಕೃಷಿ ಮಾಡ್ತಾರೆ ಅಂತ.
ಎಲ್ಲ ಗದ್ದೆನೇ, ಭತ್ತ ಬೆಳೀತಾವ್ರೆ. ತುಂಬೋಗ್ಬಿಟ್ಟದೆ ನೀರೆಲ್ಲ ಈ ಕಡೆ, ಯಾಕಂದರೆ ಆ ಸೈಡ್ ಇರೋದೇ ಸಮುದ್ರ. ಅಲ್ಲಿಂದ ಬರೋ ನೀರು ಹಂಗೆ ರಿಕವರಿ ಮಾಡಿ ಹಂಗೆ ಬೆಳೀತಾವ್ರೆ ಬೆಳೆನ. ಗೈಸ್ ಇವಾಗ ನಮ್ಮ ಟ್ರೈನ್ ತೊಗೊಂಬಂದು ಇದು ಯಾವುದೋ ಒಂದು ಜಾಗಕ್ಕೆ ಹಾಕೊಂಡು ಗೈಸ್, ಇಲ್ಲೊಂದು 2 ನಿಮಿಷ ನಿಲ್ಸವನೆ ರೆಡ್ ಲೈಟ್ ಇರೋದ್ರಿಂದ. ಯಾವುದೋ ಟ್ರೈನ್ ಬರ್ತೈತೆ ಆ ಸೈಡಿಂದ, ಬರೀ ತೋರಿಸ್ತೀನಿ. ಆ ಟ್ರೈನ್ ಚಚ್ಕೊಂಬರ್ತಾವನೆ, ಹಾರನ್ ಸೌಂಡೇ ಕಳ್ತೋಗಂಗೈತೆ. ಬಂತು ಬಂತು ಬಂತು. ಗಾಯ್ಸ್ ಬಂದು ಫೈನಲಿ ಭುವನೇಶ್ವರ್ಗೆ ರೀಚ್ ಆಗಿದ್ದೀವಿ ಗೈಸ್. ಇವಾಗ ಹೆಂಗೆ ಕಾಣಿಸ್ತಾ ಇದೆ ನೋಡ್ರಿ ಭುವನೇಶ್ವರ್. ಗೈಸ್ ಫೈನಲಿ ನೋಡ್ಬೋದು, ಫೈನಲ್ ಆಗಿ ಬಂದಿದ್ದೀವಿ ಗೈಸ್ ಭುವನೇಶ್ವರ್ಗೆ. ಇಲ್ಲಿಂದ ಯಾವುದಾದ್ರೂ ಲೋಕಲ್ ಟ್ರೈನ್ ಹಿಡ್ಕೊಂಡು ಊರಿಗೆ ಹೋಗ್ಬಿಡ್ಬೋದು ಆರಾಮ್ಸಾಗೆ. ಇವರು ಅಂತೂ ಬರ್ತಾ ಇದ್ದಂಗೆ ಶುರು ಹಚ್ಕೊಂಡ್ಬಿಡ್ತಾರೆ. ಓಕೆ ಗೈಸ್, ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಕಿರ್ಚಾಡ್ತಾರೆ ಜನ ಯಪ್ಪ ಇಲ್ಲಂತೂ, ಅಯ್ಯೋ. ಸಿಗೋಣ ಮುಂದಿನ ಜಾಗದಲ್ಲಿ ಗೈಸ್.